ಹಾಯ್ ಆಲ್, ಇವತ್ತು ಪನ್ನೀರ್ ಟಿಕ್ಕಾ ಮಸಾಲ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಫಸ್ಟ್ ಒಂದು ಬೌಲಿಗೆ ಸ್ವಲ್ಪ ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ ಹಾಗೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಿಕ್ಸ್ ಆದ ನಂತರ ಇದಕ್ಕೆ ಕಟ್ ಮಾಡಿ ಇಟ್ಟಿರೋವಂಥ ಪನ್ನೀರ್ ಹಾಕಿ, ಪನ್ನೀರ್ ಜೊತೆಯಲ್ಲಿ ನಿಮ್ಗೇನು ವೆಜಿಟೇಬಲ್ ಬೇಕು ಹಾಕ್ಬೋದು. ನಾನಿಲ್ಲಿ ಕ್ಯಾಪ್ಸಿಕಮ್ ಮತ್ತು ಆನಿಯನ್ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಸೈಡು ಅದು ಕೋಟ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು ಒಂದು ಏರ್ ಫ್ರೈಯರಿಗೆ ಹಾಕಿ 5 ಮಿನಿಟ್ಸ್ ಕುಕ್ ಮಾಡ್ಕೊಳ್ಳಿ 200 ಡಿಗ್ರಿ ಸೆಲ್ಸಿಯಸ್ಸಲ್ಲಿ. ಇನ್ ಕೇಸ್ ನಿಮ್ಮ ಹತ್ರ ಏರ್ ಫ್ರೈಯರ್ ಇಲ್ಲ ಅಂದರೆ ಇದನ್ನು ನೀವು ಪ್ಯಾನಲ್ಲಿ ಶಾಲೋ ಫ್ರೈ ಸಹ ಮಾಡ್ಕೋಬೋದು. ನಿಮ್ಮ ಅನುಕೂಲ ಹೇಗೆ ಆ ಥರ 5 ಮಿನಿಟ್ಸ್ ಕುಕ್ ಮಾಡಿ. ವೆಜಿಟೇಬಲ್ಸ್ ಕ್ರಂಚಿಯಾಗಿದ್ದರೆ ಸಾಕು. ಸೊ ನಾನೀಗ 200 ಡಿಗ್ರೀಸಲ್ಲಿ ಕುಕ್ ಮಾಡಿದ್ದೀನಿ. ಸೊ ಹೀಗೆ ಕಾಣುತ್ತೆ ವೆಜಿಟೇಬಲ್ಸ್ ಕುಕ್ ಆದಮೇಲೆ. ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಸೈಡಿಗೆ ಇಟ್ಕೊಳ್ಳೋಣ. ಈಗ ಸೈಡಲ್ಲಿ ಮಕ್ನಿ ಸಾಸ್ ರೆಡಿ ಮಾಡೋಣ. ಒಂದು ಪ್ಯಾನು ಇಟ್ಟು ಅದಕ್ಕಾದ್ಮೇಲೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, ಎಣ್ಣೆ ಸ್ವಲ್ಪ ಕಾದ ನಂತರ ಅದಕ್ಕೆ 1 ಸ್ಪೂನಷ್ಟು ಜೀರಿಗೆ ಹಾಕಿ, ಈರುಳ್ಳಿ ಹಾಕಿ ಫ್ರೈ ಮಾಡಿ. ಈರುಳ್ಳಿ ತುಂಬ ಬ್ರೌನ್ ಆಗೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಬೆಂದಿದ ತಕ್ಷಣ ಅದಕ್ಕೆ ನೀವು ಟೊಮೆಟೊನ ಹಾಕ್ಕೊಳ್ಳಿ. ಟೊಮೆಟೊ ಹಾಕಿದ ನಂತರ ಸ್ವಲ್ಪ ಬಾಡಿಸಿ ಅದಕ್ಕೆ ಉಪ್ಪು ಹಾಕಿ. ಉಪ್ಪು ಹಾಕಿದ ತಕ್ಷಣ ಬೇಗ ಬೆಂದೋಗುತ್ತೆ ತರಕಾರಿ. ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಮುಚ್ಚಿಡಿ. ಟೊಮೆಟೊ ಕುಕ್ ಆಗೋವರೆಗೂ ಮಿಕ್ಸ್ ಮಾಡ್ತಾ ಇರಬೇಕು. ಈಗ ಟೊಮೆಟೊ ಕುಕ್ ಆಗಿದೆ. ಇದಕ್ಕೆ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಇದನ್ನು ರುಬ್ಬಿ. ಈ ರುಬ್ಬುವಾಗ ಒಂದು 10 ಗೋಡಂಬಿನ ಬಿಸಿನೀರಲ್ಲಿ ನೆನೆಸಿ ಅದನ್ನು ಹಾಕಿ 2 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಸಾಕು. ಇದ್ರ ಜೊತೆಯಲ್ಲಿ 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಗರಂ ಮಸಾಲ ಮತ್ತು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ರುಬ್ಕೋಬೇಕು, ನೈಸ್ ಪೇಸ್ಟಾಗಿ ಮಾಡ್ಕೋಬೇಕು. ಅದು ರುಬ್ಬಿದ ನಂತರ ಪ್ಯಾನಿಗೆ 2 ಸ್ಪೂನ್ ಆಯಿಲ್ ಹಾಕಿ ಅದ್ರ ಜೊತೆಲಿ ಬಟರ್ ಹಾಕಿ. ಆಯಿಲ್ ಇಲ್ಲ ಅಂದರೆ ಬಟರ್ ಬೇಗ ಕಾದೋಗುತ್ತೆ. ಸೊ ಸ್ವಲ್ಪ ಆಯಿಲ್ ಹಾಕಿ ಬಟರ್ ಹಾಕಿ ಇದು ಕರಗಿದ ನಂತರ ಇದಕ್ಕೆ ರುಬ್ಬಿಟ್ಟಿರೋಂಥ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಇದನ್ನು ಕುದಿಯೋಕ್ಕೆ ಬಿಡಿ. ಇದು ಕುದ್ದ ನಂತರ ಇದಕ್ಕೆ ನಾವು ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೀವಲ್ಲ ಪನ್ನೀರ್ ಮತ್ತು ವೆಜಿಟೇಬಲ್ಸ್, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿಡಿ. ಇದು ಸ್ವಲ್ಪ ಕುಕ್ ಆಗಬೇಕು, ಎಣ್ಣೆ ಸಪ್ರೇಟ್ ಆಗೋವರೆಗೂ. ಅದಾಗಿದ ತಕ್ಷಣ ಕೊತ್ತಂಬರಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಇಳಿಸಿದ್ರೆ ರುಚಿಯಾದ ಪನ್ನೀರ್ ಟಿಕ್ಕಾ ಮಸಾಲ ರೆಡಿ.